GMM ನ್ಯೂಸ್ ಕನ್ನಡ. ಹಸಿರೇ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ BM ಶ್ರೀನಿವಾಸ ಮೂರ್ತಿರವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕಿನ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆ ಹಾಗೂ ಬೈಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಚಂದಗಾನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡಲಾಯಿತು. ಬೆಟ್ಟಲಸೂರು ಗ್ರಾಮದ ದಿವಂಗತ ಲಕ್ಷ್ಮೀನಾರಾಯಣಪ್ಪರವರ 3ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಅವರ ಧರ್ಮಪತ್ನಿ ವೆಂಕಟಮ್ಮ, ಅವರ ಮಕ್ಕಳಾದ ಮಂಜುನಾಥ್, ಪವಿತ್ರ, ಅನಿತಾ, ಅವರ ಸೊಸೆ ಸವಿತಾ ಮಂಜುನಾಥ್ರವರು ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳಿಗೆ ಸಿಹಿ ಊಟ ನೀಡಿದರು. ಈ ವೇಳೆ ಮಕ್ಕಳಿಗೆ ಬ್ಯಾಗ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ಬೈಪನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಬೆಟ್ಟಲಸೂರು ಕ್ರಾಸ್ ಲಕ್ಷ್ಮಿ ಆಸ್ಪತ್ರೆಯಿಂದ ಸಾವಿತ್ರಿಬಾಯಿ ಫುಲೆ ಫೋಟೋ, ಚಂದಗಾನಹಳ್ಳಿ ಸರ್ಕಾರಿ ಶಾಲೆಗೆ ನಾರಾಯಣಪುರ ಪುಷ್ಪಲತಾ, ಲೇಟ್ ಮೋಹನ್ ಕುಮಾರ್ ರವರು, ಸರ್ವೇಪಲ್ಲಿ ರಾಧಾಕೃಷ್ಣರವರ ಫೋಟೋ ಕೊಡುಗೆಯಾಗಿ ನೀಡಿದರು. ಹಸಿರೇ ಉಸಿರು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿರವರು ಬೈಪನಹಳ್ಳಿ ಸರ್ಕಾರಿ ಶಾಲೆಗೆ ಮತ್ತು ಚಂದಗಾನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು. ಸರ್ ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ ಮೂರ್ತಿ, ಬೆಟ್ಟಲಸೂರು. ನಮ್ಮದು ಹಸಿರೇ ಉಸಿರು ಟ್ರಸ್ಟ್ ಬೆಟ್ಟಲಸೂರು ಅಂತ ಒಂದು ಟ್ರಸ್ಟ್ ಮಾಡಿ ಕೋವಿಡ್ ಟೈಮಲ್ಲಿ ಸಾಕಷ್ಟು ಆಕ್ಸಿಜನ್ ಸಮಸ್ಯೆ ಇರೋದನ್ನು ಗಮನದಲ್ಲಿಟ್ಕೊಂಡು ತುಂಬ ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅನ್ಕೊತೀವಿ. ನಮಗಿನ್ನೂ ತೃಪ್ತಿಯಾಗಿಲ್ಲ. ಇದು 3ನೇ ಸರಿ ನಾವು ಏರಿಯಾಗೆ ಬರ್ತಾ ಇರೋದು. ಇಲ್ಲಿನ ಸ್ನೇಹಜೀವಿ ಅಂತ ಹೇಳೋದಕ್ಕೆ ನಿಮ್ಮನ್ನೆಲ್ಲರೂ ಹೇಳೋಕ್ಕೆ ಕಡಿಮೆ ಪಾದ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತೀರಾ, ಪ್ರೋತ್ಸಾಹ ಸಿಗುತ್ತೆ. ಸರ್ ನಮ್ಮ ಆಸೆ ಒಂದೇ, ನಮ್ಮ ಮಕ್ಕಳು ಓದಬೇಕು, ಕನ್ನಡ ಶಾಲೆ ಉಳಿಬೇಕು, ಬೆಳಿಬೇಕು, ಕನ್ನಡ ಭಾಷೆನ ಬೆಳೆಸಬೇಕು ಮತ್ತು ಬಳಸಬೇಕು ಅನ್ನೋ ಉದ್ದೇಶದಿಂದ ಸರ್ ನಮಗೆ ತಾಲೂಕು, ಜಿಲ್ಲೆ ಅಥವಾ ರಾಜ್ಯ ಲಿಮಿಟ್ಸ್ ಇಲ್ಲ. ಎಲ್ಲಿ ತನಕ ನಮ್ಮಿಂದ ಸೇವೆ ಆಗುತ್ತೋ ಅಲ್ಲಿವರೆಗೂ ಸೇವೆ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ. ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಇತ್ತು ಅಂದರೆ ಇಂಥ ಊರು, ಇಂಥ ತಾಲೂಕು, ಇಂಥ ಹೋಬಳಿ ಅಂತ ಇಲ್ಲ ಸರ್, ಎಲ್ಲಾದರೂ ನಾವು ಸೇವೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಇವತ್ತು ಮಕ್ಕಳು ವಿದ್ಯಾವಂತರಾಯಿತು ಅಂದರೆ ನಮ್ಮ ದೇಶ ಉಳಿತದೆ. ದೇಶ ಉಳಿದ್ರೆ ನಮ್ಮ ರಾಷ್ಟ್ರಕ್ಕೆ ಒಂದು ದೊಡ್ಡ ಸ್ಥಾನದಲ್ಲಿ ನಾವು ಇವಾಗ ಇದ್ದೀವಿ. ಇನ್ನೂ ಎತ್ತರಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಓದಬೇಕು ಮತ್ತು ಓದೋವಂಥ ಮಕ್ಕಳಿಗೆ ಎಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು. ಮುಂದಿನ ದಿನದಲ್ಲಿ ಇನ್ನೂ ಎಲ್ಲ ಶಾಲೆಗೂ ವಿಸಿಟ್ ಮಾಡೋವಂಥ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ ಕೊಡ್ತು ಅಂದರೆ ಇನ್ನು ಹೆಚ್ಚೆಚ್ಚು ಸೇವೆ ಮಾಡೋಕ್ಕೆ ನಾವು ಸದಾ ಸಿದ್ಧವಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಟ್ಟಲಸೂರು ಬೆಂಗಳೂರಿಂದ ಬಂದಿದ್ದೇವೆ. ನಮ್ಮ ತಂದೆಯ 3ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಶಿಡ್ಲಘಟ್ಟದಲ್ಲಿ ಅಂಧಕಾರ ಮಕ್ಕಳ ಶಾಲೆ ಅಂತಿದೆ. ಇಲ್ಲಿಗೆ ಬಂದು ನಾವು ಶಾಲಾ ಮಕ್ಕಳಿಗೆ ಬ್ಯಾಗು, ಪುಸ್ತಕ, ಪೆನ್ನು, ಪೆನ್ಸಿಲ್, ಬೆಳಗ್ಗೆ ತಿಂಡಿ ಮುಂತಾದವುಗಳು ನಾವು ನೆರವೇರಿಸುತ್ತೇವೆ. ಅದಂತಹ ತಾವು ಶಿಡ್ಲಘಟ್ಟ ತಾಲೂಕಿನ CN ಮುಂಡಾಜ್ ಸರ್ ಹಾಗೂ ವೆಂಕಟೇಶ್ ಅಣ್ಣ, ಮೂರ್ತಿ ಅಣ್ಣ, ಪ್ರಕಾಶ್ ಅಣ್ಣ, ಮುಖೇಶ್ ಹಾಗೂ ದ್ಯಾವಪ್ಪಣ್ಣ ಮತ್ತು ನಮ್ಮ ಹಸಿರು ಉಸಿರು ತಂಡದ ಅಧ್ಯಕ್ಷರಾಗಿದ್ದಂತಹ ಶ್ರೀನಿವಾಸ ಅಣ್ಣನವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ದಿನ ನಮ್ಮ ಬೆಟ್ಟಲಸೂರು ಬೆಂಗಳೂರು ಹಸಿರೇ ಉಸಿರು ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಶ್ರೀನಿವಾಸ ಮೂರ್ತಿಯವರ ಹಸ್ತದ ಮೇರೆಗೆ ಈ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕು ಬೈಪನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣ ಮಕ್ಕಳಿಗೆ ಬ್ಯಾಗು, 2 ಪುಸ್ತಕ, 1 ಪೆನ್ನು, 1 ಪೆನ್ಸಿಲ್ಲು ಮುಂತಾದ ಅವರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ನಮ್ಮ ಹಸಿರೇ ಉಸಿರು ಟ್ರಸ್ಟಿನ ವತಿಯಿಂದ ಇವತ್ತಿನ ವಿತರಣೆ ಮಾಡಿದ್ದಾರೆ. ಅವರಿಗೆ ಆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ಸಕಲವನ್ನು ಉಂಟು ಮಾಡಲಿ. ಇಂಥ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಹಲವಾರು ಕಾರ್ಯಕ್ರಮಗಳು, ಗಿಡ ನೆಟ್ಟುವಂಥ, ಪರಿಸರ ಉಳಿಸುವಂಥ ಕಾರ್ಯಕ್ರಮ ಆಗಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ, ಬ್ಯಾಗು ಕೊಡುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಆಶಾಕಿರಣ ಅಂಧ ಮಕ್ಕಳಿಗೆ ಹೊದಿಕೆ, ಬೆಡ್ಶೀಟು ಕೊಡುವಂಥ ಕಾರ್ಯಕ್ರಮ ಆಗಿರಬಹುದು, ವೃದ್ಧಾಶ್ರಮಗಳಲ್ಲಿ ಭೇಟಿ ನೀಡಿ ಆ ವೃದ್ಧರಿಗೆ ಬೇಕಾದಂತಹ ಒಂದು ಊಟದ ವ್ಯವಸ್ಥೆ, ಸಾಮಗ್ರಿಗಳ ವ್ಯವಸ್ಥೆ ಅವರು ನಮ್ಮ ಹಸಿರೇ ಉಸಿರು ಟ್ರಸ್ಟಿಂದ ಸುಮಾರು ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ದಾರೆ. ಹಾಗಾಗಿ ಆ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ನಾವು ಬಯಸ್ತಾ ಇದ್ದೀವಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈಪನಹಳ್ಳಿಯ ಶಿಕ್ಷಕ.
ನನ್ನ ಹೆಸರು ಶ್ರೀರಾಮ JB. ನಮ್ಮ ಒಂದು ಶಾಲೆಗೆ ಹಸಿರೇ ಉಸಿರು ಟ್ರಸ್ಟ್ ಬೆಟ್ಟಲಸೂರವರು ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿಯವರು ಬಂದು ನಮ್ಮ ಬಡ ಮಕ್ಕಳಿಗೆ, ಸುಮಾರು ಮಕ್ಕಳಿಗೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪೆನ್ನು, ಪೆನ್ಸಿಲು, ಜಾಮಿಟ್ರು ಮತ್ತು ನೋಟ್ಬುಕ್ಸು ಯಾವುದೇ ರೀತಿಯಲ್ಲಿ ಪೋಷಕರು ಅವರಿಗೆ ಅನುಕೂಲ ಮಾಡಿಕೊಟ್ಟಿರೋದಿಲ್ಲ. ತಮ್ಮನ್ನು ಬಂದು ಭೇಟಿ ಮಾಡಿದಾಗ ತಾವು ಹೃದಯಪೂರ್ವಕವಾಗಿ ಬಂದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿಯೂ ಸಲಕರಣೆಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ನಮ್ಮ ಶಾಲೆಯ ಪರವಾಗಿ ಅವರು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಬೆಟ್ಟ ಹಲಸೂರು ಶ್ರೀನಿವಾಸ ಮೂರ್ತಿ ಅಧ್ಯಕ್ಷರು. ಇವರು ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕ, ಬ್ಯಾಗು, ಪರಿಕರಗಳನ್ನು ಕೊಟ್ಟು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಕಾರಣ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಬಡ ಮಕ್ಕಳೇ ಬರೋದು ನಮ್ಮ ಶಾಲೆಗೆ. ಹಾಗಾಗಿ ತಂದೆ ತಾಯಿ ಅಟ್ಲೀಸ್ಟ್ ಫ್ರಿಡ್ಜ್ ಕೂಡ ತಂದು ಕೂಡ ಇದ್ದಿರಲ್ಲ ಅವರು. ಹಾಗಾಗಿ ಇವರು ಬಂದು ನಮ್ಮ ಶಾಲೆಯ ಮಕ್ಕಳಿಗೆ ಇಷ್ಟೊಂದು ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೆ ನಾವು ಈ ಊರಿನ ಮತ್ತು STMC ಅಧ್ಯಕ್ಷರ ಮತ್ತು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು. ಒಂದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಸಿರೇ ಉಸಿರೇ ಒಂದು ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಅವರು ಈ ಒಂದು ಮಹಾ ಕಾರ್ಯವನ್ನು ಮಾಡಿದ್ದಾರೆ. ಪುಸ್ತಕ ಮತ್ತು ಬ್ಯಾಗು, ಪೆನ್ಸಿಲ್ಲು ಈ ರೀತಿ ಒಂದು ಸೇವೆ ಮುಖಾಂತರ ಒಂದು ಮಾಡ್ತಿದ್ದಾರೆ. ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ನಾವು ಬೇಡ್ಕೊತಾ ಇದ್ದೇವೆ. ನಾವು ಕದಂಬ ಸೇನೆ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ಮಾತಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಈ ಶಾಲೆಗಳನ್ನೆಲ್ಲ ಗುರುತಿಸಿ ಇವರಿಗೆಲ್ಲ ಪುಸ್ತಕ, ಪೆನ್ಸಿಲ್ಲು ಕೊಟ್ಟು, ಸಿಹಿ ಕೊಟ್ಟು ಸರ್ವಪಲ್ಲಿ ರಾಧಾಕೃಷ್ಣರವರ ಪೂಜೆ ಮಾಡಿಸಿ ಈ ಸೇವೆ ಮಾಡ್ತಾ ಇದ್ದಾರಂತೆ. ಇಂಥ ಒಬ್ಬ ಗಣ್ಯ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇಂಥವರು ಇನ್ನಷ್ಟು ಉದ್ಭವಿಸಿ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಬೇಕಾಗಿ ಕೋರ್ತೇನೆ. ಇವರ ಒಂದು ಆದರ್ಶದ ಮೇರೆಗೆ ಮತ್ತೊಬ್ಬರು ಇದೇ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಆ ಪರಮಾತ್ಮನಲ್ಲಿ ಭಾವಿಸ್ಕೊಡ್ತೇನೆ. ಆಮೇಲೆ ನಮ್ಮ ಶ್ರೀನಿವಾಸ ಮೂರ್ತಿಯವರು ಹಸಿರು ಸೇನೆ ಸಂಘದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಅವರಿಗೆ ಆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಆ ಭಗವಂತನಲ್ಲಿ ಈ ಮೂಲಕವಾಗಿ ಪ್ರಾರ್ಥಿಸಿಕೊಳ್ತೇನೆ.